ನಾವೀಗ ರ್ಯಾಪಿಡ್ ಫೈರ್ ಹೋಗೋಣ, ಫೈರ್ ಮಾಡೋಣ. ಜಾನ್ವಿ ಅವ್ರನ್ನ ಸೊ ನಿಮ್ಮ ಇಷ್ಟದ ಪ್ರಕಾರ ನಾನೊಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಪ್ಲೀಸ್, ನಾನು ಅದನ್ನ ಮರ್ತೇ ಹೋಗಿದ್ದೀನಿ ಫುಡ್ ಟೇಸ್ಟ್ ಮಾಡ್ತಾ. ಸೊ ವೀಕ್ಷಕರೇ, ಇವಾಗ ನಾವು ಲಾಸ್ಟ್ ಸೆಗ್ಮೆಂಟಿಗೆ ಬಂದಿದ್ದೀವಿ. ನಿಮ್ಗೆಲ್ರಿಗೂ ಸೆಲೆಬ್ರಿಟಿಗಳ ಪರ್ಸನಲ್ ಲೈಫ್ ಬಗ್ಗೆ ತಿಳ್ಕೊಳ್ಳುವಂತಹ ಕಾತರ ಕುತೂಹಲ ಇದ್ದೇ ಇರುತ್ತೆ. ಸೆಲೆಬ್ರಿಟಿಗಳಿಗೆ ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ, ಯಾವಾಗ ಕೋಪ ಬರುತ್ತೆ, ಯಾವಾಗ ಬೇಜಾರಾಗುತ್ತೆ, ಯಾವಾಗ ಖುಷಿ ಆಗುತ್ತೆ, ಅವ್ರು ಏನು ತಿಂತಾರೆ, ಏನು ತಿನ್ನಲ್ಲ, ಹೀಗೆ ಎಕ್ಸ್ಟ್ರಾ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವಂತಹ ಸೆಗ್ಮೆಂಟ್ ಈ ರ್ಯಾಪಿಡ್ ಫೈರ್. ಇಲ್ಲಿ ಅಮ್ಮ ಮಾಡಿರೋ ಗರಂ ಮಸಾಲಾನೂ ಇರುತ್ತೆ, ಲಾಸ್ಟಿಗೆ ಮೊಸರನ್ನ ಕ್ವೆಶ್ಚನು ಇದ್ದೇ ಇರುತ್ತೆ. ಸೊ ಲೆಟ್ ಸ್ಟಾರ್ಟ್ ರ್ಯಾಪಿಡ್ ಫೈರ್. ಜಾನ್ವಿ ಅವರೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಅನ್ಕೊಂಡಿದ್ದೆ ನಾನು, ಯಾಕಂದ್ರೆ ಆಕ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಬಿಗ್ ಬಾಸ್ ಮನೆಗೆ ಹೋಗಿದ್ದೀರಾ, ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದೀರಾ. ಅಷ್ಟು ವರ್ಷಗಳಾದ್ರೂ ಕೂಡ ನಿಮ್ ಸ್ಟೈಲ್ ಸೂಪರ್ ರೀ. ನಂಗೆ ಡೈರೆಕ್ಟ್ ಆಗಿ ನೋಡಿ ತುಂಬಾ ಖುಷಿ ಆಯ್ತು. ಫೋನಲ್ಲಿ ನೋಡ್ತಾ ಇದ್ದೆ, ನಾನು ಅದನ್ನ ಎಷ್ಟು ಕಲಿಯಕ್ ಟ್ರೈ ಮಾಡ್ತಾ ಇದ್ದೆ, ಬಟ್ ನಿಮ್ ಸ್ಟೈಲ್ ಐ ಕುಡಂಟ್ ಮ್ಯಾಚ್. ಥ್ಯಾಂಕ್ ಯು ವೆರಿ ಮಚ್. ನಮ್ದು ಅದು ಹೊಟ್ಟೆಪಾಡಿಂದ ಅದೇ ಅಲ್ವಾ, ಅನ್ನ ಕೊಡೋದು, ಅದನ್ನಂತೂ ಮರೆಯಕ್ಕಾಗಲ್ಲ. ನಾವೆಲ್ಲ ಇವಾಗ ಇನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇರೋದು. ಸೊ ಈ 14 ವರ್ಷ ಮಾಡಿರೋದು ಎಲ್ಲೂ ಹೋಗಲ್ಲ ಅಲ್ವಾ. ಸೂಪರ್. ಇನ್ನು ರ್ಯಾಪಿಡ್ ಫೈರ್ ಅಲ್ಲಿ ಎಲ್ಲರೂ ಫೈರ್ ಮಾಡ್ತಿದ್ರಿ ನಿಮ್ ಪ್ರಶ್ನೆಗಳ ಮೂಲಕ. ಸೊ ನಾನು ಇವಾಗ ನಿಮ್ಮನ್ನ ಫೈರ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಕೇಳಿರೋ ಕ್ವಶನ್ಗಳನ್ನೇ ನಾನು ಇವತ್ತು ನಿಮಗೆ ಕೇಳ್ತಿದ್ದೀನಿ, ಬಿಕಾಸ್ ಈಗ ನೀವು ಸೆಲೆಬ್ರಿಟಿ ಆಗಿದ್ದೀರಾ ಎಲ್ರಿಗೂ. ಸೊ ಹಾಗಾಗಿ ಒಂದಷ್ಟು ರ್ಯಾಪಿಡ್ ಫೈರ್ ಇರುತ್ತೆ, ಆಮೇಲೆ ನಿಮಗೆ ಲಾಸ್ಟ್ ಅಲ್ಲಿ ಸರ್ಪ್ರೈಸ್ ಇರುತ್ತೆ, ಮೊಸರನ್ನ. ಅದೇ ಮೊಸರನ್ನ ನಿಮ್ಗೆ. ಆಯ್ತಾ, ಫೈನ್. ಇದನ್ನ ಕೇಳಿದೀರಾ ನೀವು, ಸೊ ಅದನ್ನೇ ನಾನು ಕೇಳ್ತಾ ಇದ್ದೀನಿ. ನೀವು ಮೊದಲನೇದು, ನೀವು ಸ್ಟ್ರೇಟಾ, ಯೂ ಟರ್ನಾ ಅಥವಾ ರಾಂಗ್ ರೂಟಾ? ನಂದು ಸ್ಟ್ರೈಟ್. ಬಿಗ್ ಬಾಸ್ ಮನೇಲಿ ನೋಡೇ ಇದ್ದೀರಲ್ಲ, ಎಲ್ಲ ಸ್ಟ್ರೈಟ್ ಹಿಟ್ಟೆ. ಯಾಕಂದ್ರೆ ಸ್ಟ್ರೈಟ್ ಆಗಿ ಸತ್ಯ ಹೇಳೋದಕ್ಕೇನೆ ಒಂದು ಅರ್ಥನೂ ಇರುತ್ತೆ, ಮತ್ತೆ ಜನಕ್ಕೂ ಇಷ್ಟ ಆಗೋದು. ಸುತ್ತಿ ಬಳಸಿ ಮಾತಾಡೋದು ಜನಕ್ಕೆ ಇಷ್ಟ ಆಗಲ್ಲ, ಮತ್ತೆ ಅದು ಜಾಸ್ತಿ ದಿನ ನಿಲ್ಲೋದು ಇಲ್ಲ. ಯೂಟರ್ನ್ ಹೊಡಿಯೋದು ಅಥವಾ ಸುತ್ತಿ ಬಳಸಿ ಮಾಡ್ಕೊಂಡು ಕೂತ್ರೆ ಇದೇ ಜನಕ್ಕೆ ಇಷ್ಟ ಆಗುತ್ತೆ. ಸೊ ನಾನಿರೋದು ಹಾಗೆ, ನನಗೂ ಅಂಥವ್ರೇ ಇಷ್ಟ ಆಗೋದು, ಸ್ಟ್ರೇಟ್ ಇರೋರೇ ಇಷ್ಟ ಆಗೋದು. ಓಕೆ. ಯೂಶಲಿ ಜಾನ್ವಿ ಅವರು ಮೊಬೈಲ್ಗಳನ್ನ ಚೇಂಜ್ ಮಾಡ್ತಾರಾ ಅಥವಾ ಮೊಬೈಲ್ ನಂಬರ್ನ ಜಾಸ್ತಿ ಚೇಂಜ್ ಮಾಡ್ತಾರಾ? ಸೊ ಎರಡೂ ಕಡಿಮೆನೆ. ಯಾಕಂದರೆ ನನ್ನ ನಂಬರ್ ತುಂಬ ಜನರ ಹತ್ರ ಇರೋದ್ರಿಂದ ನಂಬರ್ ಚೇಂಜ್ ಮಾಡಿದ್ರೆ ಎಲ್ರಿಗೂ ಕೊಡಬೇಕು ಅಂತ ಹೇಳಿ ನಂಬರ್ ಏನು ಚೇಂಜ್ ಮಾಡಲ್ಲ. ನನಗೆ ಮೊಬೈಲ್ ಕ್ರೇಜು ಏನು ತುಂಬ ಇಲ್ಲ. ಎಲ್ಲ ನನಗೆ ಫ್ರೆಂಡ್ಸೇ ಪೋಸ್ಟ್ ಮಾಡಿ ಇದು ಬಂದಿದೆ ತೊಗೊಳ್ಳಿ, ನೀವು ಇಟ್ಕೊಂಡಿರುವಾಗ ಅದೊಂದು ಇದಿರುತ್ತೆ, ಇದನ್ನೆಲ್ಲ ಯೂಸ್ ಮಾಡಿದ್ರೆ ಅಂತ ಹೇಳಿದಾಗ ಯೂಸ್ ಮಾಡ್ತೀನಿ. ನನಗೇನಿದ್ರು ಫೋಟೋ ಚೆನ್ನಾಗಿ ಬರಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಅದರಲ್ಲಿ ಏನೇನು ನನಗದು ಮ್ಯಾಟ್ರೇ ಆಗಲ್ಲ ಯಾವ ಮೊಬೈಲ್ ಅಂತ. ಸೊ ಎರಡೂ ಏನು ತುಂಬ ಚೇಂಜ್ ಮಾಡಲ್ಲ. ಓಕೆ. ಇರಿಟೇಷನ್ ಆಗುವಂತಹ ವಿಚಾರ ಮತ್ತು ವ್ಯಕ್ತಿಗಳು ಯಾರು? ಇರಿಟೇಷನ್? ಹೌದು. ಅಂದ್ರೆ ಸುತ್ತಮುತ್ತನ ಬಿಗ್ ಬಾಸ್ ಸುತ್ತಮುತ್ತ ಅಂಡ್ ಬಿಗ್ ಬಾಸ್ ಎರಡು ತಗೊಳ್ಳಿ. ಅದೇ ನಂಗೆ ಈವನ್ ಈ ಬಿಲ್ಡಪ್ ಕೊಡೋರು ಕಂಡ್ರೆ ನನ್ಗಾಗಲ್ಲ. ಆಯ್ತಾ, ನಮ್ಗೊಂದು ವಿಚಾರ ಆಗಲ್ಲ ಅಂತ ಗೊತ್ತಿದ್ರು ಮತ್ತೆ ಅದೇ ಇದನ್ನ ಮಾಡೋದು ನನ್ಗೆ ಇಷ್ಟ ಆಗಲ್ಲ. ಮತ್ತೆ ಒಂದು ಸಣ್ಣ ಕಾಮನ್ ಸೆನ್ಸ್ ಕೆಲವ್ರಿಗೆ ಇರಲ್ಲ. ಸೊ ಅವಾಗ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಆ ಥರ ವ್ಯಕ್ತಿಗಳದ ಇದನ್ನೆಲ್ಲ ಯಾರು ಮಾಡ್ತಾರೋ ಅವರೇ ಇರಿಟೇಷನ್ ಆಗೋದು. ಅದೇ ಸ್ವಲ್ಪ ಹೇಳಿದ್ದನ್ನೇ ಹೇಳೋದು, ಮತ್ತೆ ಫಸ್ಟಿಂದ ಅದನ್ನೇ ಹೇಳೋದು. ಸಮ್ಟೈಮ್ಸ್ ತಡ್ಕೋತೀನಿ ಆ ವ್ಯಕ್ತಿ ಬೇರೆ ಗುಣಗಳು ಇಷ್ಟ ಆಗಿದ್ರೆ, ಬಟ್ ಅದೆಲ್ಲ ತುಂಬ ಇರಿಟೇಟ್ ಆಗುತ್ತೆ. ನಿಮಗೆ ಇರಿಟೇಷನ್ ಮಾಡಿದ್ದು ಯಾರು ಬಿಗ್ ಬಾಸಲ್ಲಿ? ಅದೇ ನನಗೆ ರಕ್ಷಿತಾ, ಗಿಲ್ಲಿ ಅವನಾಗೆ ಬಂದು ಇರಿಟೇಟ್ ಮಾಡೋನು. ರಕ್ಷಿತನ್ ಕೆಲವು ಗುಣಗಳು ನನಗೆ ಇರಿಟೇಟ್ ಆಗೋದು, ರಾಶಿಕಂದು ಇರಿಟೇಟ್ ಆಗೋದು, ರಿಷಾ ಇರಿಟೇಟ್ ಆಗೋದು. ಕೆಲವರು ಸುಮ್ಮನೆ ಇದ್ರು ಏನೂ ಮಾಡ್ತಿರ್ಲಿಲ್ಲ, ಅವ್ರು ನೋಡಿದ್ರು ನಂಗೆ ಇರಿಟೇಟ್ ಆಗೋದು. ಓಕೆ, ಸೂಪರ್. ನಿಮ್ಮ ಡಯಟ್ ಸೀಕ್ರೆಟ್? ಡಯಟ್ ಒಂದು ಸ್ವಲ್ಪ ನಾನು ಅದೇ ಬಿಸಿನೀರೆಲ್ಲ ಸ್ವಲ್ಪ ಕುಡಿತೀನಿ. ಅದು ಬಿಟ್ಟರೆ ಮುದ್ದೆ ತಿಂತೀನಿ, ಜಾಸ್ತಿ ಮುದ್ದೆ ತಿಂತೀನಿ. ಅದು ಬಿಟ್ಟರೆ ಹೆರಿಡಿಟಿ, ನಾನು ಸ್ವಲ್ಪ ತುಂಬ ಬೇಗ ದಪ್ಪ ಆಗಲ್ಲ. ಅದು ನಾವು ಎಷ್ಟೇ ತಿಂದರೂ ಅಷ್ಟೊಂದು ದಪ್ಪ ಆಗಲ್ಲ. ಸೊ ಅದು ಜಿಮ್ ಮಾಡ್ತೀನಿ. ಜಾನ್ವಿ ಅವರ ಫಸ್ಟ್ ಕ್ರಶ್ ಯಾರು? ಜೊತೆಗೆ ಇಂಡಸ್ಟ್ರಿಯಲ್ಲಿ ಇರುವಂಥವ್ರ ಮೇಲೆ ಯಾರ ಮೇಲಾದರೂ ಕ್ರಶ್ ಆಗಿದೆ ಅಂತ? ಫಸ್ಟ್ ಕ್ರಶ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ಯಾರೋ ನಮ್ಮ ಪಕ್ಕದ ಮನೇಲಿದ್ದ ಸಾಕು, ನನಗಿಂತ ಸ್ವಲ್ಪ ದೊಡ್ಡ ಹುಡುಗ, ಅವನೇ ಫಸ್ಟ್ ಕ್ರಶು. ಯಾಕಂದರೆ ಅವಾಗ ಒಂಥರ ನಮಗೆ ರವಿಚಂದ್ರನ್ ಅಂದರೆ ಫುಲ್ಲು ಇಷ್ಟ. ಸೊ ಅವ್ರ ಸ್ಟೈಲ್ ಯಾರು ಮಾಡ್ತಾರೋ, ಸೊಂಟಕ್ಕೆಲ್ಲ ಟವಲ್ ಕಟ್ಕೊಳ್ಳೋದು, ಸಿಪಾಯಿ ಥರ ಎಲ್ಲ. ಸೊ ಅವನೇ ಫಸ್ಟ್ ಕ್ರಶು. ಇಂಡಸ್ಟ್ರಿಯಲ್ಲಿ ನನಗೆ ಇಂಡಸ್ಟ್ರಿ ಕ್ರಶ್ ಅಂದರೆ ಸುದೀಪ್ ಸರ್, ಸುದೀಪ್ ಸರ್. ಓಕೆ. ಕೋಪ ಬಂದಾಗ ಈ ವರ್ಡ್ನ, ಪ್ರತಿ ಸಲ ಕೋಪ ಬಂದಾಗ ಈ ವರ್ಡ್ನ ಯೂಸ್ ಮಾಡ್ತೀನಿ ಅನ್ನೋದಾದರೆ? ಕೋಪ ಬಂದಾಗ ನಾನು ಸ್ವಲ್ಪ ಹಲ್ಲು ಕಚ್ತೀನಿ. ಕೋಪ ಬಂದಾಗ ಅಂದರೆ ನಾವು ವರ್ಡ್ ಕೇಳ್ತಾ ಇದ್ದೀವಿ, ಯಾವ ವರ್ಡ್ ಯೂಸ್ ಮಾಡ್ತೀರ? ವರ್ಡಾ ತುಂಬ ಕಿರಿಚ್ತೀನಿ,
ಹ್ಮ್ ಮನೆಯಲ್ಲಿ ಕೋಪ ಬಂದಾಗ ಕಿರಿಸ್ತೀನಿ, ಹೇಳೋದನ್ನೇ ಸ್ವಲ್ಪ ಜೋರಾಗಿ ಹೇಳ್ತಾ ಇರ್ತೀನಿ. ಬೈಗಳನ್ನೆಲ್ಲ ಬೈಯಿಲ್ಲ, ಮಾಮೂಲಿ ಈ ಕತ್ತೆ ನಾಯಿ ಅನ್ನೋದನ್ನೆಲ್ಲ ಬೈತಾ ಇರ್ತೀನಿ. ಏ ಕತ್ತೆ ನಾಯಿ ಈ ತರ ಎಲ್ಲ ಬೈತಾ ಇರ್ತೀನಿ. ಸೂಪರ್. ಕತ್ತೆ ನಾಯಿ ಅಷ್ಟೇನಾ? ಕತ್ತೆ ನಾಯಿ. ಓಕೆ. ಲೈಫ್ ಇಂದಾನೆ ಈ ಎರಡು ಹೆಸರನ್ನ ಬ್ಲಾಕ್ ಮಾಡ್ತೀನಿ ಅನ್ನೋದಾದ್ರೆ ಯಾವ್ದು ಹೆಸರು? ಹೆಸರಾ? ಹಾ. ಒಂದು ಆಲ್ರೆಡಿ ಬ್ಲಾಕ್ ಆಗಿದೆ, ಬ್ಲಾಕ್ ಮಾಡಿರೋರ್ದೇ ಹೇಳ್ತೀನಿ. ಒಂದು ನನಗೆ ಹೈದರಾಬಾದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಒಬ್ಬ ವ್ಯಕ್ತಿಯಿಂದ, ಅಂದರೆ ಹೈದರಾಬಾದಲ್ಲ, ಹೈದರಾಬಾದ್ ಮೂಲದ ಒಬ್ಬ ವ್ಯಕ್ತಿಯಿಂದ ಆಲ್ರೆಡಿ ಬ್ಲಾಕ್ ಆಗಿ ಮಾಡಿಬಿಟ್ಟಿದ್ದೀನಿ. ಇನ್ನು ಲೈಫಲ್ಲಿ ಅವ್ರು ಬರಲ್ಲ. ತುಂಬ ವ್ಯಕ್ತಿಗಳಿದ್ದಾರೆ ಏನೇನೋ ಸುಮ್ಮನೆ ನನ್ನ ಬಗ್ಗೆ ಮಾತಾಡೋರು, ಕೆಲವರು ಇತ್ತೀಚೆಗೆ ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ. ಅಂದರೆ ಸೋಷಿಯಲ್ ಮೀಡಿಯಾದವ್ರಂತ ಅಲ್ಲ, ನನ್ನ ಜೀವನಕ್ಕೆ ಸಂಬಂಧಪಟ್ಟವ್ರೆ. ಸೊ ಅವ್ರನ್ನ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಓಕೆ. ಬಿಗ್ ಬಾಸ್ ಮನೆಯಿಂದ ಇದು ಹೇಳೋದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಯಾರ್ದು ಕಾಂಟ್ಯಾಕ್ಟೇ ಇರಬಾರ್ದು ಅವ್ರ ಜೊತೆ, ಬೇಡ ನನಗೆ. ರಿಷಾ ಮತ್ತೆ ಎಲ್ರು ನನಗೆ ಎಕ್ಸೆಪ್ಟ್ ಅಶ್ವಿನಿ ಅವರು, ಈ ಅಭಿ, ಧನುಷ್, ಸ್ಪಂದನ, ಕಾವ್ಯ, ಇವನ್ ಗಿಲ್ಲಿ, ಇವ್ರನ್ನೆಲ್ಲರನ್ನು ಬಿಟ್ಟು ಇನ್ನ ಕೆಲವ್ರು ನನ್ಗೆ ಇಷ್ಟ ಆಗಲ್ಲ. ನನ್ಗೆ ಸೂರಜ್ ಇಷ್ಟ ಆಗಲ್ಲ, ರಾಶಿಕಾ ಇಷ್ಟ ಆಗಲ್ಲ, ರಿಷಾ ಅಂತೂ ಒಂಚೂರು ಇಷ್ಟ ಆಗಲ್ಲ. ಸೊ ಅವ್ರನ್ನ ಬ್ಲಾಕ್. ಓಕೆ. ಸುಳ್ಳು ಹೇಳೋರಿಗೆ ಮತ್ತೆ ಮೋಸ ಮಾಡೋರಿಗೆ ಜಾನ್ವಿ ಅವ್ರ ಕಡೆಯಿಂದ ಒಂದು ಅಡ್ವೈಸ್. ತುಂಬಾ ದಿನ ನಡೆಯಲ್ಲ, ಒಂದಲ್ಲ ಒಂದಿನ ಸಿಕ್ಬೀಳ್ತೀರ. ಅದಕ್ಕೆ ತುಂಬಾ ಲಿಮಿಟೆಡ್ ಪೀರಿಯಡ್. ವೆರಿ ನೈಸ್. ಜಾನ್ವಿ ಅವ್ರಿಗೆ ಇವಾಗ್ಲೂ ಪ್ರಪೋಸ್ಗಳ ಮೇಲೆ ಪ್ರಪೋಸ್ಗಳು ಬರ್ತಾನೆ ಇದೆ? ಇಲ್ಲ, ಎಲ್ಲೋ ಒಂದೊಂದು ಮಧ್ಯ ಬಂತು, ಅದು ನನ್ಗೆ ನಗು ಬರೋ ಥರ ಆಯಿತು. ನನಗೆ ಯಾರೋ ಒಂದು ಪತ್ರಿಕೆಯಲ್ಲಿ ಅದನ್ನೇನೋ ನಾನು ಒಂದು ಕೊಟ್ಟು ಸ್ಟೇಟ್ಮೆಂಟ್ನ ತಪ್ಪಾಗಿ ಹಾಕ್ಬಿಟ್ಟಿದ್ರು. ಅದನ್ನ ನೋಡ್ಕೊಂಡು ಯಾರೋ ಇನ್ಸ್ಟಾಗ್ರಾಮಲ್ಲಿ ನಾನು ಪೇಪರಲ್ಲಿ ಬಂದಿದ್ದು ನೋಡಿದೆ, ಮದುವೆ ಆಗ್ತೀನಿ ಅಂತ. ಪಾಪ ಆಕ್ಚುಲಿ ನಿಜ ಹೇಳಿದ್ದ, ಅವನ ಹತ್ರ ದುಡ್ಡು ಇರ್ಲಿಲ್ವಂತೆ ಪಾಪ, ತುಂಬಾ ದುಡ್ಡಿಲ್ಲ ಕಾಸಿಲ್ಲ ಏನಿಲ್ಲ, ಬಟ್ ಅದನ್ನ ಜನ್ಮಿನಾಗಿ ಹೇಳಿದ್ರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ. ಆ ಥರ ಬಿಟ್ರೆ ಇವಾಗಿಲ್ಲ ಇಲ್ಲ. ನನ್ಗೆ ಯಾರೂ ಅದೇ ಹಿಂಗೆ ಸಣ್ಣ ಪುಟ್ಟ ಬಿಟ್ರೆ ಈಗಲೂ ಏನು ಯಾರು ಬರ್ತಾ ಇಲ್ಲ. ಆಫ್ಟರ್ ಬಿಗ್ ಬಾಸ್ ಅಂತೂ ಬರೋದೇ ಇಲ್ಲ ಬಿಡಿ. ಅಲ್ಲಿ ನನ್ನನ್ನು ನೋಡ್ಬಿಟ್ಟು ಮೆಸೇಜ್ ಮಾಡೋದೇ ನಿಲ್ಸ್ಬಿಟ್ಟಿದ್ದಾರೆ ಎಲ್ರು. ಹೌದು, ಜೋರು. ಹೌದು ಹೌದು. ಜಾನ್ವಿ ಅವ್ರಿಗೆ ಇನ್ ಮುಂದೆನೂ ಬೇರೆ ಏನೋ ಪ್ಲಾನ್ಸ್ ಇಲ್ಲ? ಅಂದ್ರೆ ಕೆಲವರು ಹೇಳ್ತಿರ್ತಾರೆ ಜಾನ್ವಿ ಅವ್ರ ತರ ಹುಡುಗಿ ಬೇಕು, ಆ ತರ ಇರಬೇಕು. ಇಲ್ಲಪ್ಪ, ನನ್ನ ಲೈಫಲ್ಲಿ ಅಂತೂ ಮದುವೆ ಅನ್ನೋದು ಮುಗಿದ ಅಧ್ಯಾಯ. ನನಗದು ಒಂಥರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಬಿಟ್ಟಿದೆ. ಹಂಗಾಗಿ ಬೇಡ, ನಾನು ಆರಾಮಾಗೆ ಒಂಟಿಯಾಗೆ ಆರಾಮಾಗಿದ್ದೀನಿ. ನನಗೇನೋ ಯಾರ್ದೋ ಒಂದು ಹೆಗಲು ಬೇಕು ಅದೇನೂ ಅನಿಸಲ್ಲ. ಯಾಕಂದರೆ ಮೇನ್ ಮಗನೇ ಅಲ್ವಾ, ಇನ್ಯಾರೋ ಒಬ್ಬ ಪರ್ಸನ್ ಬಂದು ನಾವು ಅವ್ರದ್ದು ಆಸೆ ಆಕಾಂಕ್ಷೆಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಹೋಗಿ ನನಗೆ ಆ ಗಿಲ್ಟಲ್ಲಿ ಬದುಕೋಕ್ಕಾಗಲ್ಲ. ಕಷ್ಟಪಟ್ಟು ಬದುಕ್ಬಿಡೋಣ, ಅಯ್ಯೋ ಏನಪ್ಪ ಮಕ್ಕಳು ಏನು ತಪ್ಪು ಮಾಡಿರ್ತಾರಲ್ವ, ನನಗೆ ಆ ಗಿಲ್ಟಲ್ಲಿ ಬದುಕೋಕ್ಕಾಗಲ್ಲ. ಸೊ ಹಾಗಾಗಿ ಮದುವೆ ಅನ್ನೋದು ಮುಗಿದ ಅಧ್ಯಾಯ. ಜಾನ್ವಿ ಅವ್ರಿಗೆ ಇದುವರೆಗೂ ಬಂದಿರುವಂತಹ ಫನ್ನಿಯಸ್ಟ್ ಲವ್ ಪ್ರಪೋಸಲ್? ಇವಾಗ ಸ್ವಲ್ಪ ಮುಂಚೆ ಫನ್ನಿಯಸ್ಟ್ ಅಲ್ಲ, ಕಾಲೇಜಲ್ಲೆಲ್ಲ ಇರುತ್ತೆ ಅನ್ಕೊಂಡೆ ನಾನು. ಕಾಲೇಜಲ್ಲ ಫನ್ನಿ ಆಗಿ ನಂಗೆ ತುಂಬ ಅದೇ, ನನ್ಗೆ ಯಾರು ಸ್ವಲ್ಪ ಭಯ ಅಂತ ಅಲ್ಲ, ನನ್ನನ್ನು ಬರೀ ರೇಗ್ಸೋರು ಅಷ್ಟೇ. ಪ್ರಪೋಸ್ ಯಾರು ಮಾಡ್ತಾ ಇರಲಿಲ್ಲ, ರೇಗ್ಸೋದೇ ಜಾಸ್ತಿ. ನನ್ಗೆ ಐ ಥಿಂಕ್ ಇದೇ ನನಗೆ ತುಂಬ ಫನ್ನಿ ಅನಿಸಿದ್ದು. ಪತ್ರಿಕೆಯಲ್ಲಿ ಅಟ್ಲೀಸ್ಟ್ ಆತ ಎಲ್ಲೋ ನೋಡ್ಬಿಟ್ಟು ಮದುವೆ ಆಗ್ತೀನಿ, ನನ್ನ ಹತ್ರ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತ ನಿಜ ಹೇಳಿದ್ನಲ್ಲ. ಸೊ ನನಗೆ ಅದೊಂಥರ ನಂಬರ್ ಹೇಗೆ ಸಿಕ್ತು? ಇಲ್ಲ, ಇನ್ಸ್ಟಾಗ್ರಾಮಲ್ಲಿ. ಓಕೆ. ಸೊ ಅದು ನಂಗೆ ಫನ್ನಿ ಅನ್ನಿಸ್ತು. ಜಾನ್ವಿ ಅವ್ರ ಬಗ್ಗೆ ಕಿವಿಗೆ ಬಿದ್ದಂತಹ ಫನ್ನಿಯಸ್ಟ್ ಗಾಸಿಪ್? ನನ್ನ ಬಗ್ಗೆನಾ? ಐ ಥಿಂಕ್ ತುಂಬ ಬೀಳ್ತಾ ಇರುತ್ತೆ ಬಿಡಿ, ಎಲ್ಲ ಫನ್ನಿ ಆಗೇ ಇರುತ್ತೆ. ರೀಸೆಂಟಾಗಿ ಬಿದ್ದಿದ್ದು ಅದೇ, ಧ್ರುವ್ ಹೇಳಿದ್ರಲ್ಲ ಅಶ್ವಿನಿ ಅವ್ರ ಫ್ರೆಂಡ್ಶಿಪ್ ಮಾಡಿರೋದು ಆಸ್ತಿ ಅಂತಸ್ತು ನೋಡಿ ಅವರಿಂದ ಲಾಭ ಆಗುತ್ತೆ. ಸೊ ಅದೊಂದು ಫನ್ನಿ. ಅದ್ ಬಿಟ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜಾನ್ವಿ ಅವ್ರೀಗ 2ನೇ ಮದ್ವೆ ಆಗೋದಕ್ಕೆ ವರ ಸಿಗ್ತಾ ಇಲ್ಲ. ಬೆಂಗಳೂರಲ್ಲಿ ಒಂದು ಮನೆ ಇರಬೇಕು, ಒಂದು BMW ಕಾರ್ ಇರಬೇಕು, ರಾಜಕಾರಣಿ ಆಗಿದ್ರೆ ಒಳ್ಳೇದು, ಈ ಥರ ತುಂಬ ನನಗೆ ಅದೆಲ್ಲ ನೋಡಿದ್ರೆ ಒಂದ್ಸಲ ಕೋಪನೂ ಬರುತ್ತೆ. ಇನ್ನೊಂದು ಅದು ಹೆಂಗೆ ಉದ್ಭವ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದು ಬಿಟ್ಟರೆ ಹಾಗೆ ತುಂಬ ಬೀಳ್ತಾನೆ ಇರುತ್ತೆ.
ಕೆಲವೊಂದು ಏನಾಗುತ್ತೆ ಗೊತ್ತಾ, ನೆಗೆಟಿವ್ಸ್ ಜಾಸ್ತಿ ನೋಡ್ತಾರೆ ಅನ್ನೋದು ಕೆಲವ್ರ ಕಲ್ಪನೆಯಲ್ಲಿ ಇರುತ್ತೆ. ಹಾಗಾಗಿ ಅದನ್ನೇ ಮಾಡ್ತಾರೆ, ಕ್ರಿಯೇಟೆಡ್ ಅದೆಲ್ಲ ಅಷ್ಟೇನೆ, ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ದರ್ಶನ್ ಅವರು, ಯಶ್ ಅವರು, ಸುದೀಪ್ ಅವರು ಕಾಲ್ ಶೀಟ್ ಕೊಟ್ರೆ ಯಾರ ಜೊತೆ ಆಕ್ಟ್ ಮಾಡಕ್ ಇಷ್ಟಪಡ್ತಾರೆ? ಅಯ್ಯೋ, ಇದು ತುಂಬಾ ದೊಡ್ಡ ಕ್ವೆಶನ್ ಅಲ್ಲಪ್ಪ. ಅಲ್ಲ ಜಾನ್ವಿ, ಅಲ್ಲ ನೀವ್ ಅನ್ಕೊಂಡಿದ್ರಾ ಆಕ್ಟರ್ ಆಗ್ತೀನಿ ನಾನು ಇವತ್ತು, ಬಿಗ್ ಬಾಸ್ ಮನೆಗೆ ಹೋಗ್ತೀನಿ, ಇವತ್ತು ಇಷ್ಟು ಜನಕ್ಕೆ ನೀವ್ ಇಂಟರ್ವ್ಯೂ ತಗೋತಾ ಇದೀವಿ, ಇವತ್ತು ನಾವ್ ತಗೊಳ್ತಾ ಇದೀವಿ, ಆದ್ರೂ ಆಗ್ಬೋದು. ಅಲ್ಲ 3 ಜನ ಅದು ಹೆಂಗ್ ಮಿಸ್ ಮಾಡಕ್ ಆಗುತ್ತೆ ಅವ್ರನ್ನ? ಇಲ್ಲ, 3 ಹೆಸರು ಯಾರು ಬೆಳಿಗ್ಗೆ ಅದೇ ಬೆಳಿಗ್ಗೆಯಿಂದ ಅದೇ ಒಂದು ಶಿಫ್ಟ್ ವೈಸ್ ನಮ್ಗೆ ಹೆಂಗಿದ್ರು ಶಿಫ್ಟ್ ಕೆಲಸ ಮಾಡೋ ಅಭ್ಯಾಸ ಇದೆ. ಮಾರ್ನಿಂಗ್ ಶಿಫ್ಟು ಮತ್ತೆ ಜನರಲ್ ಶಿಫ್ಟು, ನೈಟ್ ಶಿಫ್ಟು, ಯಾವ್ದು ಮಿಸ್ ಮಾಡ್ಕೊಳಕ್ಕಂತೂ ಇಷ್ಟಪಡಲ್ಲ. 3 ಜನ ಜೊತೆನೂ ಕೆಲಸ ಮಾಡಿ. ವೆರಿ ಕ್ಲೇವರ್ ಜಾನ್ವಿ. ರಿಲೇಶನ್ಶಿಪ್ ಅಲ್ಲಿ ಇದಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. ರಿಲೇಶನ್ಶಿಪ್ಪಲ್ಲಿ ಒಬ್ರನ್ನೊಬ್ರು ನಂಬಬೇಕು, ಫ್ರೀಡಮ್ ಇರಬೇಕು, ಮತ್ತು ಅದೇ ಅರ್ಥ ಮಾಡ್ಕೋಬೇಕು ಸಿಚುವೇಶನ್ನ. ಎವ್ರಿ ಸಿಚುವೇಶನಲ್ಲೂ ಅವೈಲಬಿಲಿಟಿ ಇರ್ಬೋದು, ಮತ್ತೊಂದು ಇರ್ಬೋದು, ತುಂಬ ಹಿಂಸೆ ಕೊಡಬಾರ್ದು. ಸೊ ಒಂದು ನಂಬಿಕೆ ಇರಬೇಕು, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ರೆಸ್ಪೆಕ್ಟ್ ಇರಬೇಕು. ಓಕೆ, ನಿಮ್ಮನ್ನ ಯಾವ ಪ್ರಾಣಿಗೆ ಹೋಲಿಕೆ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಿ? ನನ್ನನ್ನು ಆ್ಯಕ್ಚುಲಿ ನಂದು ಮುಂಗುಸಿ ಪ್ರಾಣಿ ವರ್ಗ. ಜಾತಕ ತೆಗ್ದಾಗ ಮುಂಗುಸಿ ಗೊತ್ತಲ್ಲ, ಯಾವಾಗಲೂ ಅದೇ ವಿನ್ ಆಗೋದು, ಹಾವು ಮುಂಗುಸಿಯಲ್ಲಿ ಜಗಳ. ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಅದು ಆ್ಯಕ್ಚುಲಿ ತುಂಬ ನಿಯತ್ತು. ನೀವು ನೋಡಿದ್ರಲ್ಲ, ಮುಂಗುಸಿದೊಂದು ಸಾಕಿರ್ತಾರೆ, ಆ ಮಗುನ ಅದು ಕಾಪಾಡುತ್ತೆ. ಸೊ ಅವರು ತಪ್ಪು ತಿಳ್ಕೊಂಬಿಟ್ಟು ಸಾಯಿಸ್ಬಿಡ್ತಾರೆ. ಪ್ರಾಣಿ ವರ್ಗ ಮುಂಗುಸಿ. ಬಟ್ ನನ್ನನ್ನು ನಾನು ಕಂಪೇರ್ ಮಾಡ್ಕೊಳ್ಳೋದಾದರೆ, ನಾನು ಹೆಂಗೆ ಅಂದರೆ ಸುಮ್ಮನೆ ಇರ್ತೀನಿ, ನನ್ನ ವಿಚಾರಕ್ಕೆ ಬಂದರೆ ಬಿಡಲ್ಲ. ಸೊ ಹಾವು ನಂದು ಆ್ಯಕ್ಚುಲಿ ಪ್ರಾಣಿ ವರ್ಗ ಮುಂಗುಸಿ. ಅದು ಹಾಗೆ ಅಲ್ವಾ, ಅದ್ರ ವಿಚಾರಕ್ಕೆ ಹೋದರೆ ಅದು ಬಿಡಲ್ಲ. ನಾನಾಗೆ ನಾನು ಯಾರಿಗೂ ತೊಂದರೆ ಕೊಡಲ್ಲ, ನನ್ನ ವಿಚಾರಕ್ಕೆ ಬಂದರೆ ಬಿಡಲ್ಲ. ಜಾನ್ವಿ ಅವರಿಗೆ ನಿಮ್ಮಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಬೇಕು, ನಾನು ಈ ಗುಣನ ಇಲ್ಲಪ್ಪ ಬದಲಾವಣೆ ನಾನು ಮಾಡ್ಕೊಳ್ಬೇಕು, ಈ ಗುಣ ಬದಲಾವಣೆ ಮಾಡ್ಕೋಬೇಕು ಅಂದರೆ ಯಾವುದು? ಸಮ್ಟೈಮ್ಸ್ ಏನು ಮಾಡಿಬಿಡ್ತೀನಿ, ನನಗೆ ತುಂಬ ನಾನು ಇಷ್ಟಪಡೋರಿಗೋಸ್ಕರ ಒಂದು ಸ್ಯಾಕ್ರಿಫೈಸ್ ಮಾಡ್ತೀನಿ. ಆದರೆ ದೊಡ್ಡದೇನಲ್ಲ. ಅವರಿಂದ ನನಗೇನೋ ಇರಿಟೇಟ್ ಆಗ್ತಾ ಇರುತ್ತೆ, ಅದು ಹೇಳಿದ್ರೆ ಅವ್ರ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅವಾಗ ಅದನ್ನೆಲ್ಲ ನಾನು ತೊಗೊಂಡ್ಬಿಡ್ತೀನಿ, ಅದು ನನಗೆ ಎಫೆಕ್ಟ್ ಆಗುತ್ತೆ. ಸೊ ಒಂದು ಸ್ವಲ್ಪ ನೋ ಅನ್ನೋದು, ಅಥವಾ ನಂಗೆ ಇದಾಗಲ್ಲ ಅಂಥೇಳಿ ಅಂದರೆ ನಾನು ಬೇರೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ. ನನ್ನವರು ಅಂತ ಬಂದಾಗ ನಾನೇ ಒಂಚೂರು ಕಾಂಪ್ರಮೈಸ್ ಆಗ್ತೀನಿ, ನಾನೇ ನನ್ನನ್ನು ಒಂದು ಸ್ವಲ್ಪ ಸ್ಟ್ರೆಸ್ ಮಾಡ್ಕೊತೀನಿ. ಸೊ ಅದನ್ನ ಇನ್ನೊಂಚೂರು ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಆನ್ ಫೇಸ್ ಅವರಿಗೂ ಹೇಳೋಣ, ಜೊತೆಲಿರೋರ್ಗೂ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ, ಅದು ಬದಲಾಗಬೇಕು. ಓಕೆ, ಜಾನ್ವಿ ಅವರು ಹಿಂತಿರುಗಿ ನೋಡಿದಾಗ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಲೈಫ್ ಅನ್ನೋದಾದರೆ ಒಂದು ಮೂಮೆಂಟ್. ಬೆಸ್ಟ್ ಪಾರ್ಟ್ ಆಫ್ ಲೈಫ್ ಅಂದರೆ ಅದು ಪ್ರೊಫೆಷ್ನಲಿನ ಪರ್ಸ್ನಲಿನ? ಎರಡು ಹೇಳ. ಪ್ರೊಫೆಷ್ನಲಿ ಅಂತ ಬಂದಾಗ ನಾವು ಊರಲ್ಲಿ ಒಂದು ಕನಸು ಕಾಣ್ತಾ ಇರ್ತೀವಿ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು. ಸೊ ನಾವು ಯಾವತ್ತೂ ಅಂದ್ಕೊಂಡಿರಲ್ಲ ಅವ್ರನ್ನ ಮೀಟ್ ಆಗ್ತೀವಿ, ಅವರು ನಮ್ಮ ನ್ಯೂಸ್ಗಳನ್ನ ನೋಡ್ತಾರೆ, ಅದು ಯಾವುದೂ ಅಂದ್ಕೊಂಡಿರಲ್ಲ. ಬಟ್ ಅದು ನನ್ನ ಜೀವನದಲ್ಲಿ ಆದಾಗ ನನಗೆ ಭಾಳ ಖುಷಿ ಆಗಿದ್ದು. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಅಥವಾ ಯಾರು ಅಂದರೆ ನಾವು ಊರಲ್ಲಿದ್ದಾಗ ನಾವು ಬೆಂಗಳೂರಿಗೆ ಬರ್ತೀವಿ ಅಂತಲೇ ಅಂದ್ಕೊಂಡಿರಲ್ವಲ್ಲ, ಅದಾದಾಗ ನಂಗೆ ತುಂಬ ಖುಷಿಯಾಗಿದೆ. ಓ ಹೌದಲ್ವಾ, ನಾವು ಇವ್ರನ್ನೆಲ್ಲ ನೋಡ್ತಿದ್ವಿ, ಇವ್ರು ನಮ್ಮ ನ್ಯೂಸ್ ನೋಡ್ತಾರ ಅನ್ನೋ ಥರ ಫೀಲ್ ಆಗಿತ್ತು. ಸೊ ಪರ್ಸ್ನಲಿ ಅಂತ ಬಂದಾಗ ನನ್ನ ಮಗ ಹುಟ್ಟಿದ್ದೆ ನನಗೆ. ಯಾಕಂದರೆ ನನಗದು ಚಿಕ್ಕ ಏಜು, ನಾವೇ ಚಿಕ್ಕವ್ರು ಇರ್ತೀವಿ, ನಮ್ಮ ಹೊಟ್ಟೆ ಒಳಗೆ ಇನ್ನೊಂದು ಜೀವ ಹುಟ್ಟುತ್ತಾ ಅಂತ, ಅದು ಗಂಡು ಮಗು ಅಂತೆಲ್ಲ ಹೇಳಿದಾಗ ನನ್ನ ಇಷ್ಟು ದಿವಸ ಅವ್ನು ನನ್ನ ಹೊಟ್ಟೆಲಿದ್ದ ಆ ಥರ ಎಲ್ಲ ಒಂಥರ ಅದು ಗೂಸ್ ಬಂಪ್ಸ್ ಮೂಮೆಂಟ್. ಅದೇ ನನಗೆ ಪರ್ಸ್ನಲಿ ತುಂಬ ಖುಷಿಯಾದಂಥ ಒಂದು ಮೂಮೆಂಟ್. ಓಕೆ ಜಾನ್ವಿ ಅವರೇ, ಸ್ಪೆಷಲ್ ಪ್ಲೇಸಲ್ಲಿ ಕೂತಿದ್ದೀವಿ, ಸ್ಪೆಷಲ್ ಫುಡ್ನ ತಿಂದ್ವಿ, ಇನ್ನು ನಿಮಗೆ ಸ್ಪೆಷಲ್ ಪರ್ಸನ್ನ ಭೇಟಿ ಮಾಡಿಸ್ಬೇಕು, ಒಂದು ಸರ್ಪ್ರೈಸ್ ಕೊಡಬೇಕು. ಸೊ ಹಾಗಾಗಿ ಕಣ್ಮುಚ್ಕೊಂಡ್ರೆ ನಿಮಗೆ ನೀವು ಗೆಸ್ ಮಾಡ್ಬೇಕಾಯ್ತಾ ಯಾರು ಅಂತ? ಒಂದಷ್ಟು ಗೆಸ್ಗಳನ್ನ ಕಣ್ಣು ಮುಚ್ಕೊಂಡು ಗೆಸ್, ಅವ್ರು ಬರ್ತಾರೆ, ಮುಂದೆ ಬರ್ತಾ ಇರ್ತಾರೆ, ನೀವು ಮುಚ್ಕೊಂಡು ಯಾರು ಅಂತ ಗೆಸ್ ಮಾಡಬೇಕು ಅಲ್ವಾ? ಸೊ ಜಾನ್ವಿ ಅವರೇ ನಮಗೆ ಸ್ಪೆಷಲ್. ಸೊ ಅವ್ರಿಗೆ ನಾವೇನಾದ್ರು ಸ್ಪೆಷಲ್ ಕೊಡ್ಬೇಕಲ್ವಾ? ಸೊ ಅದಕ್ಕೆ ನಾವು ಈ ಸ್ಪೆಷಲ್ ಪ್ಲೇಸಿಗೆ ಬಂದಿದ್ದೀವಿ, ನಮ್ಮ ರೆಸ್ಟೋರೆಂಟಲ್ಲಿ ಇದ್ದೀವಿ. ಸೊ ಹಾಗಾಗಿ ಈ ಕಾರ್ಯಕ್ರಮ ಇನ್ನಷ್ಟು ಸ್ಪೆಷಲ್ ಆಗತ್ತೆ ಅವ್ರು ಬಂದ ಮೇಲೆ. ಇನ್ನೊಂದಷ್ಟು ಮಾತಾಡೋದಿದೆ, ಬಾಕಿ ಇದೆ, ಯಾಕಂದ್ರೆ ಅವರಿಂದ ಇನ್ನೂ ತಿಳ್ಕೊಳ್ಳೋದಿದೆ ನಿಮ್ಮ ಬಗ್ಗೆ. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡ್ರೆ ಆಯ್ತಾ? ಮುಚ್ಚಲ ಇವಾಗ ತೆಗಿಯೋಗಿಲ್ಲ. ಹೌದಾ? ಓಕೆ, ಚೀಟಿಂಗ್ ಇಲ್ಲ. ಓಕೆ ಓಕೆ, ಬನ್ರಿ.